ನಿಮ್ಮ ಹೆಸರು, ಊರು? ನನ್ನ ಹೆಸರು ಬಂದುಬಿಟ್ಟು ದೀಪಾಶ್ರೀ ಅಂತ ಹೇಳ್ಬಿಟ್ಟು. ನಂದು ಕೊಪ್ಪಳ ಡಿಸ್ಟಿಕ್, ಒಂದು ಸಣ್ಣ ಊರು ಅಂದರೆ ಕೋಳಿಯಾಳ ಅಂತ ಹೇಳ್ಬಿಟ್ಟು. ನಾವು ಸಾಧನ ಬಗ್ಗೆ ಹೇಗೆ ತಿಳಿತು? ಅಂದರೆ ಫಸ್ಟಿಗೆಲ್ಲ ನನಗೆ ಮುಂಚೆ ಗೊತ್ತಿರಲಿಲ್ಲ. ನಮ್ಮ ಸ್ಕೂಲಲ್ಲಿ ಅಕ್ಕಂದ್ರೆಲ್ಲ ಬರ್ತಿದ್ರು. ಸೊ ಅವರಿಂದ ನಂಗೆ ಗೊತ್ತಾಗಿದೆ. ಆ್ಯಕ್ಚುಲಿ ಮುಂಚೆ ಎಲ್ಲ ನಂಗೆ ಅಂದರೆ ಫಿಫ್ತ್ ಇದ್ದಲ್ಲಿ ಆವಾಗಲಿಂದ ನನಗೆ ಗೊತ್ತಿರಲಿಲ್ಲ. ಯಾವಾಗ ನಾನು ಹೇಳ್ತಿ ಬಂದೆ ಆವಾಗ ಅಕ್ಕನವ್ರು ಬರ್ದಿದ್ರು ಅಂತ ಕೇಳ್ಪಟ್ಟೆ. ಸೊ ಆವಾಗ ಕಾಲೇಜ್ ಚೆನ್ನಾಗಿದೆ, ಸೊ ಆ ಎಕ್ಸಾಮ್ ಬರೀ ಟ್ರೈ ಮಾಡು ಒಮ್ಮೆ ಅಂತ ಹೇಳಿದರು. ಸೊ ಅವರಿಂದ ನಂಗೆ ಸಾಧನ ಕಾಲೇಜ್ ಬಗ್ಗೆ ನಂಗೆ ಗೊತ್ತಾಗಿತ್ತು ಮುಂಚೆ. ಇಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾರೆ, ಅವರಿಗೆಲ್ಲ ಒಂದೇ ಥರದ ಊಟ ವ್ಯವಸ್ಥೆ ಇರಬೇಕು. ಹೇಗೆ ಆ ಊಟ ವಸತಿ ಇದೆಲ್ಲ ವ್ಯವಸ್ಥೆಗಳು ಹೇಗೆ ಚೆನ್ನಾಗಿ ಅನ್ನಿಸ್ತಾ, ಅಥವಾ ಏನಾದ್ರು ದೂರು ಕೊಡಬೇಕು ಅನ್ನೋ ಹಾಗಿತ್ತಾ? ನನಗನ್ಸಿದ ಮಟ್ಟಿಗೆ ಆ ಥರದ್ದು ನನಗೆ ಯಾವತ್ತೂ ಆ ಥರ ಅನುಭವ ಆಗಿಲ್ಲ. ಯಾಕಂದರೆ ನಂಗೆ ಊಟದ ವಿಷಯದಲ್ಲಿ ಅದು ಯಾವುದೇ ಥರ ಇರಲಿ ನಾನು ಅದನ್ನು ಊಟ ಮಾಡ್ತೀನಿ. ಅಂದರೆ ಈ ಅಟ್ಲೀಸ್ಟ್ ಈಗ ನಮ್ಮ ಕಡೆ ಇದ್ದಂತರೂ ಇಲ್ಲಿ ಮಾಡೋದು ತುಂಬ ಕಡಿಮೆ. ಯಾಕಂದರೆ ಇಲ್ಲಿ ದಕ್ಷಿಣ ಭಾಗದ ಕಡೆಯಿಂದ ತುಂಬ ಜನ ಬರೋದ್ರಿಂದ ಅವ್ರು ಇಲ್ಲಿ ವಾತಾವರಣಕ್ಕೆ ಎಲ್ರಿಗೂ ಅನುಕೂಲ ಆಗುವಂಥ ಊಟನೇ ಅವ್ರು ಕೊಡ್ತಾರೆ. ಅಂದರೆ ಮಕ್ಕಳಿಗೆ ಯಾವ ಥರ ಆರೋಗ್ಯಕರವಾದ ಊಟ ಕೊಡಬೇಕು ಆ ಥರದ್ದೇ ಕೊಡ್ತಾರೆ. ಸೊ ನನಗೆ ಆ ಕಡೆಯಲ್ಲದೆ ಬೇಕು ಅಂತ ಏನು ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಸೊ ಇಲ್ಲಿ ಊಟ ನನಗೆ ಯಾವತ್ತೂ ಅದರ ಬಗ್ಗೆ ತಪ್ಪು ಮಾತಾಡೋಂಥ ಅವಕಾಶ ಅಂತೂ ಮಾಡಿಕೊಟ್ಟಿಲ್ಲ ಅವರು. ಅಷ್ಟು ಚೆನ್ನಾಗಿತ್ತು ಅಂತಲೇ ಇದು ನನ್ನ ಓನ್ ಅಭಿಪ್ರಾಯನೇ. ಮುಂದೆ ಟೀಚರ್ ಆಗಬೇಕು ಅಂತ ಹೊರಟಿದ್ದೀರಾ? ಯಾವ ಥರ ಟೀಚರ್ ಆಗಬೇಕು, ಏನು ಕನಸಿದೆ ನಿಮಗೆ ಆ ಒಂದು ಇದರಲ್ಲಿ? ಇಲ್ಲಿಯ ಸಾಧನಾ ಶಿಕ್ಷಣ ನಿಮ್ಮಲ್ಲಿ ಯಾವ ರೀತಿ ಕನಸನ್ನು ತುಂಬಿದೆ? ಈಗ ಟೀಚರ್ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಮುಂಚೆ ನಾನು ನೋಡಿದ ಟೀಚರ್ಸ್ಗೂ ಇಲ್ಲಿ ಸಾಧನಕ್ಕೆ ಬಂದಿರೋ ಟೀಚರ್ಸ್ಗೂ ತುಂಬ ವ್ಯತ್ಯಾಸ ಐತೆ. ಮುಂಚೆ ನೋಡಿರೋ ಟೀಚರ್ಸ್ ಏನು ಇಲ್ಲಿ ವ್ಯತ್ಯಾಸ ಏನಂದರೆ ಅಲ್ಲಿ ಬರೀ ಸಬ್ಜೆಕ್ಟ್ ಬಗ್ಗೆ ಅಷ್ಟೇ ನನಗೆ ಟೀಚರ್ಸ್ ಅಂದರೆ ಸಬ್ಜೆಕ್ಟ್ ಬಗ್ಗೆ ಹೇಳ್ಕೊಡೋರು ಅಷ್ಟೇ, ಜಾಸ್ತಿ ಕನೆಕ್ಷನ್ ನನಗೆ ಆಗಲಿ ಟೀಚರ್ಸ್ಗಾಗಲಿ ಇರ್ತಿಲ್ಲ. ಬಟ್ ಇಲ್ಲಿ ಬಂದಾಗ ಟೀಚರ್ಸ್ ಅಂದರೆ ಮಕ್ಳ ಜೋಡಿ ಎಷ್ಟೊಂದು ಇಂಟರ್ಯಾಕ್ಷನ್ ಮಾಡ್ತಾರೆ, ಅವ್ರ ಬಗ್ಗೆನೂ ತಿಳ್ಕೊಳಕ್ಕೆ ಅಥವಾ ಅವ್ರಿಗೇನಾದರೂ ಸಮಸ್ಯೆ ಬಂದಾಗ ಅದನ್ನು ಹೇಳ್ಕೊಡ್ತಾರೆ, ಅವರಿಗೆ ಸಲಹೆ ಕೊಡೋದಾಗಿರೋ ಆ ಥರ ಟೀಚರ್ಸ್ ನೋಡಿ. ಸೊ ಅವ್ರು ನೋಡಿದಾಗ ನನಗನ್ಸಿತ್ತು ಒಬ್ಬರು ಟೀಚರ್ ಅಂದರೆ ಬರೀ ಕೇವಲ ಸಬ್ಜೆಕ್ಟ್ ಬಗ್ಗೆ ಹೇಳ್ಕೊಡೋದು ಅಷ್ಟೇ ಅಲ್ಲದೆ ಅವ್ರ ಜೀವನದ ಬಗ್ಗೆ ತಿಳ್ಕೊಂಡು ಅವ್ರಿಗೇನಾದರೂ ಸಮಸ್ಯೆ ಬಂದಾಗ, ಯಾಕಂದ್ರೆ ಒಬ್ಬರು ಮೈಂಡ್ಸೆಟ್ಟು ಒಂಥರ ಇರೋದಿಲ್ಲ, ಎಲ್ಲ ಪ್ರತಿಯೊಂದು ಸ್ಟೂಡೆಂಟಿಗೂ ಒಂದೊಂದು ಥರ ಅಭಿಪ್ರಾಯ ಇರ್ತೈತೆ, ಒಬ್ಬೊಬ್ಬರು ಮೈಂಡ್ಸೆಟ್ ಒಂಥರ ಇರ್ತೈತೆ. ಸೊ ಅವರೆಲ್ಲ ಮೈಂಡ್ಸೆಟ್ಟು ಅರ್ಥ ಮಾಡ್ಕೊಂಡು ಅವರಿಗೆ ನಾವು ನಮ್ಮ ಎಜುಕೇಷನ್ ಏನಬೇಕು ರೀಚ್ ಆಗಬೇಕು. ಸೊ ಆ ಥರ ಎಲ್ಲರ ಮೈಂಡ್ಸೆಟ್ಗೂ ಅರ್ಥ ಆಗೋ ಥರ ಹೇಳ್ಕೊಡ್ಬೇಕನ್ನೋದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ಬಂದಮೇಲೆ ನನಗೆ ಅದು ತಿಳಿಯಿತು. ಮುಂಚೆ ಇದ್ದಂಥ ಅಭಿಪ್ರಾಯಕ್ಕೂ ಇಲ್ಲಿ ಬಂದಮೇಲೆ ಇದಕ್ಕೂ ತುಂಬ ವ್ಯತ್ಯಾಸ ಆಯಿತು ನನಗೆ ಟೀಚರ್ಸ್ ಬಗ್ಗೆ. ಇಲ್ಲಿ ಬಂದಮೇಲೆ ಅದು ತುಂಬ ಜಾಸ್ತಿನೇ ಆಯಿತು ಟೀಚರ್ಸ್ ಬಗ್ಗೆ ಅಭಿಮಾನ. ಮತ್ತು ಇಲ್ಲಿ ಬಂದಮೇಲೆ ಒಂದು ಇದಾಯ್ತಂದ್ರೆ ಸಾಧನಕ್ಕೆ ಬಂದಮೇಲೆ ಮುಂಚೆ ನನಗೆ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಜಾಸ್ತಿ ಇದ್ದೆ. ಜಾಸ್ತಿ ಫೀಲ್ಡ್ ಬಗ್ಗೆ ಆಗಲಿ ಯಾವುದೇ ಥರ ಆ ಥರ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿದಾಗ ಏನೇ ಸಮಸ್ಯೆ ಬಂದರೂ ಅದನ್ನೇ ಫೇಸ್ ಮಾಡಿ ನಾವು ಮುಂದೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಲ್ತಿದ್ದೀನಿ. ಇಲ್ಲಿ ಮಾರ್ಕ್ಸು ಕಡಿಮೆ ತಗೊಂಡಾಗ ನಿಮಗೆ ಇಲ್ಲಿ ದೊಡ್ಡವರು, ಇಲ್ಲಿ ನಡೆಸೋರು, ಈ ಸಾಧನ ಅದು ಮಾಡಿದವರು, ಕನ್ವೀನರು ಎಲ್ಲ ಇರ್ತಾರಲ್ಲ, ಅವರೆಲ್ಲ ಒಂದಿಷ್ಟು ಬೈದಿರ್ಬೋದು, ಬುದ್ಧಿವಾದ ಹೇಳಿರ್ಬೋದು, ಹೀಗೆ ಮಾಡಬೇಡಮ್ಮ ಅಂತ ಹೇಳಿರ್ಬೋದು. ಅಂಥ ಸಂದರ್ಭ ಏನಾದ್ರು ಬಂದಿತ್ತಾ? ಆ ಥರದ್ದನ್ನು ನೀವು ಹೇಗೆ ಸ್ವೀಕರಿಸಿದ್ದೀರಾ? ಈ ಥರದ ಸಮಸ್ಯೆ, ಈ ಥರ ಸಿಚುವೇಶನ್ ತುಂಬ ಬಂದಿದೆ. ಈ ಥರ ಮಾರ್ಕ್ಸ್ ಕಡಿಮೆ ಬಂದಾಗ ಬುದ್ಧಿ ಮಾತು ಹೇಳಿರೋದಾಗಿರ್ಬೋದು, ಅಥವಾ ಅದನ್ನು ನಾವು ಬೈದೀವಿ ಅಂತಲೂ ತಿಳ್ಕೊಂಡಿದ್ದೀವಿ, ಒಂದೊಂದು ಕ್ಷಣ ಏನು ಅಂದ್ಕೊಂಡ್ವಿ ಅದನ್ನು ಬುದ್ಧಿ ಮಾತು ಅಂತ ಅಂದ್ಕೊಂಡಿದ್ವಿ. ಸೊ ಅದು ಡಿಪೆಂಡ್ ಆನ್ ಸಿಚುವೇಶನ್ ಆಗಿರ್ತೈತೆ ಒಮ್ಮೊಮ್ಮೆ. ಸೊ ಆದರೆ ಅದು ಏನೋ ಆ ಸಿಚುವೇಶನ್ ಒಳಗೆ ಅದು ಅವರು ಯಾಕೆ ಹಿಂಗೆ ಮಾತಾಡಿದ್ರೆ ಅಂತ ಅನಿಸಿರುತ್ತೆ. ಬಟ್ ಅದು ಆದಮೇಲೆ ಸ್ವಲ್ಪ ಕುಂತು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇದರಿಂದ ಏನೋ ಒಂದು ಒಳ್ಳೆಯ ಉದ್ದೇಶ ಅವ್ರು ಇಟ್ಕೊಂಡು ನಮಗೆ ಹೇಳಿರ್ತಾರೆ, ಅದು ನಮಗೆ ಗೊತ್ತಿತ್ತು. ಸೊ ಅದರಿಂದ ನನಗೆ ಇಷ್ಟು ಇದು ಏನು ಬೆಂಬಲ ಕೊಡೋರು ತುಂಬ ಜನ ಇದ್ದರು. ಯಾವತ್ತೂ ನಮ್ಮನ್ನು ಡಿಮೋಟಿವೇಟ್ ಮಾಡಿರೋ ಅಂತ ಯಾರೂ ಇಲ್ಲ. ಸೊ ಮೋಟಿವೇಟ್ ಮಾಡ್ತಿದ್ರು. ಅಂದರೆ ಅವ್ರು ಮುಂದೆ ಹೆಂಗಿರುತ್ತೆ ನಿಮ್ಮದು ಅಂತೇಳ್ಬಿಟ್ಟು ಹೇಳ್ಕೊಡೋರು ಇದ್ದರು. ಅಂದರೆ ಈಗ ಏನಾದರೂ ನೀವು ಮಾರ್ಕ್ಸ್ ಕಡಿಮೆ ತೆಗೆದ್ರೆ ಮುಂದೆ ಏನಾಗುತ್ತೆ, ಅಥವಾ ಮಾರ್ಕ್ಸ್ ಕಡಿಮೆ ತೆಗೆದ್ರೆ ಅಂದ ತಕ್ಷಣ ಏನು ನಿಮ್ಮ ಜೀವನ ಏನು ಫೇಲ್ ಆದಂಗಲ್ಲ, ಇದನ್ನ ಇಟ್ಕೊಂಡು ನೀವು ಮುಂದೆ ಏನು ಬೇರೆ ಬೇರೆ ದಾರಿಗಳಿದ್ದಾವೆ ಅದನ್ನು ನೋಡ್ಕೊಳ್ರಿ, ನಿಮ್ಮ ಕೆಪಬಿಲಿಟಿಗೆ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲ ದಾರಿನೂ ತೋರಿಸೋರು. ಯಾವತ್ತೂ ಡಿಮೋಟಿವೇಟ್ ಅಂತೂ ಮಾಡಿಲ್ಲ. ಆದಷ್ಟು ನಿಮ್ಮ ಪ್ರಯತ್ನ ಏನಿದೆ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿರಿ ಅಂತ ಹೇಳೋರೆ ನಾನು ನೋಡಿರೋದಿಲ್ಲ. ರಾಷ್ಟ್ರೋತ್ಥಾನದ ಶಿಕ್ಷಣ ಬೇರೆ ಥರನೇ, ಹೊರಗಿನ ಶಿಕ್ಷಣಕ್ಕೂ ಇಲ್ಲಿಯ ಶಿಕ್ಷಣಕ್ಕೂ ಯಾವ ಥರ ವ್ಯತ್ಯಾಸ ನೋಡಿದ್ರಿ ನೀವು?
ಅದೇ ನಾನು ಮೊದಲೇ ಹೇಳಿದ್ನಲ್ಲ, ಈಗ ಟೀಚರ್ಸ್ ಅಂದರೆ ಬೇರೆ ಬೇರೆ ಕಾಲೇಜಲ್ಲಿ ನಾನು ಮುಂಚೆನೂ ನೋಡಿದ್ದೀನಿ, ಕಾಲೇಜಲ್ಲಿ ನೋಡಿಲ್ಲ ಅಂದರೆ ಸ್ಕೂಲಲ್ಲಿ ಅಂತ ನೋಡಿದ್ದೀನಿ. ಅದೇ ಟೀಚರ್ಸ್ ಬರ್ತಾರೆ, ಅವರು ಏನು ಪಾಠಗಳು ಏನಿರ್ತೋ ಅದನ್ನೇ ಹೇಳ್ತಾರೆ. ನಾನು ಮುಂಚೆ ಎಲ್ಲ ಕ್ವಶನ್ ಕೇಳ್ತಿರ್ಲಿಲ್ಲ ಟೀಚರ್ಸ್ನ, ಹೇಳ್ಬೇಕಂದ್ರೆ ಕೇಳಿದರೂ ಜಾಸ್ತಿ ರೆಸ್ಪಾನ್ಸಸ್ ಸಿಗ್ತಿರ್ಲಿಲ್ಲ, ಸರಿಯಾದ ಉತ್ತರ ನನಗೆ ಸಿಗ್ತಿರ್ಲಿಲ್ಲ. ಸೊ ಅದಾದಮೇಲೆ ನಾನು ಫಸ್ಟಿಗೆ ಕೇಳ್ತಿದ್ದೆ, ಆಮೇಲೆ ಬಿಟ್ಬಿಟ್ಟೆ. ಯಾಕಂದರೆ ಸರಿಯಾದ ಉತ್ತರ ಸಿಗಲಿಲ್ಲ ಅಂದರೆ 2-3 ಸಲ ಕೇಳ್ತೀವಿ, ಆಮೇಲೆ ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಇಲ್ಲ ಆಗೋದಿಲ್ಲ. ಒಂದು ಸ್ಟೂಡೆಂಟ್ ಏನೋ ಕ್ವಶನ್ ಕೇಳ್ತಂದರೆ ಟೀಚರ್ಸ್ ಒಂದು ಖುಷಿಯಿಂದ ಇನ್ನೂ ಹೇಳ್ಕೊಡ್ತಾರೆ. ಅಂದರೆ ಒಂದು ಸ್ಟೂಡೆಂಟ್ ನನ್ನ ಕ್ವಶನ್ ಕೇಳ್ತಿದ್ದೆ, ನಾನು ಇನ್ನೂ ತಿಳ್ಕೊಬೇಕು, ಇನ್ನೂ ಓದ್ಕೊಂಡು ಬರಬೇಕು ಅನ್ನೋ ಉತ್ಸಾಹ ಇಲ್ಲಿ ಟೀಚರ್ಸಲ್ಲಿ ನೋಡಿದ್ದೀನಿ. ಸೊ ಇಲ್ಲಿ ಬರೀ ಸಬ್ಜೆಕ್ಟ್ ವಿಷಯದಲ್ಲಿ ಅದನ್ನಲ್ಲದೆ ಹೇಳ್ಕೊಡೋದೆ ಬೇರೆನೂ ಹೇಳ್ಕೊಡ್ತಾರೆ. ಅಂದರೆ ಮುಂದೆ ಯಾವ ಥರ ಕಾಂಪಿಟೇಟಿವ್ ಬೆಳಿತೈತಿ, ಅಂದರೆ ಮುಂದೆ ನಾವು ಓದಿದಾಗ ಯಾವ ಥರ ಫೇಸ್ ಮಾಡ್ತೀವಿ, ಯಾವ ಥರ ಕಾಂಪಿಟೇಷನ್ ಇದೆ ಹೊರಗಡೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಅದಲ್ಲದೆ ನೀವು ಮುಂದೆ ಜೀವನದಲ್ಲಿ ಏನೇನು ಫೇಸ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಯಾವ ಥರ ನೀವು ಫೇಸ್ ಮಾಡಬೇಕು, ಆ ಥರದ ಕೇವಲ ಈ ಸಬ್ಜೆಕ್ಟ್ ವಿಷಯ ಅಲ್ಲದೆ ಬೇರೆ ವಿಷಯಗಳನ್ನು ಅವ್ರು ಯಥೇಚ್ಛವಾಗಿ ಹೇಳ್ಕೊಡ್ತಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಈ ಥರ ಯಾಕಂದ್ರೆ ಅವ್ರ ಅನುಭವಗಳನ್ನೇ ಜಾಸ್ತಿ ಎಕ್ಸಾಂಪಲಾಗಿ ಕೊಟ್ಟು ಹೇಳ್ತಿದ್ರು. ಈ ಥರ ಆದರೆ ಈ ಥರ ಆಗುತ್ತೆ, ಈ ಥರ ನಿಜವಾದ ಘಟನೆಗಳನ್ನು ಹೇಳ್ಬಿಟ್ಟು ಅದನ್ನೇ ಎಕ್ಸಾಂಪಲಾಗಿ ಹೇಳ್ಬಿಟ್ಟು ಈ ಥರ ಆಗುತ್ತೆ, ನೀವೇನಾದರೂ ಈ ಥರ ಚೂಸ್ ಮಾಡ್ಕೊಂಡ್ರೆ ಈ ಥರ ಆಗುತ್ತೆ. ಸೊ ನಿರ್ಧಾರ ತೊಗೋಬೇಕಾದ್ರೆ ಸರಿಯಾಗಿ ನಿರ್ಧಾರ ತೊಗೊಳ್ರಿ ಅಂತೇಳಿ ಸರಿಯಾದ ಎಕ್ಸಾಂಪಲ್ ಕೊಟ್ಬಿಟ್ಟು ಈ ಥರ ನಮಗೆ ಜೀವನದಲ್ಲಿ ನೀವೇನು ಆರಿಸ್ಕೊತೀರ ಅದ್ರ ಮೇಲೆ ಗಟ್ಟಿಯಾಗಿ ನಿಂತ್ಕೊಳ್ರಿ ಅಂತ ಈ ಥರ ನಮ್ಮ ಜೀವನಕ್ಕೆ ಏನು ಒಬ್ಬರು ತಂದೆ ತಾಯಿಗಿಂತ ಜಾಸ್ತಿಯಾಗಿ ಅದನ್ನು ನಮಗೆ ದಾರಿನ ಮಾಡಿಕೊಡ್ತಿದ್ರು ಜೀವನಕ್ಕೆ. ಇಲ್ಲಿ ಮುಂದೆ ಸಾಧನಕ್ಕೆ ಬರೋರಿಗೆ ನಿಮ್ಮ ಕಿವಿ ಮಾತು, ಆಪ್ತ ಸಲಹೆ ಏನಿದೆ? ಮತ್ತು ಸಾಧನಕ್ಕೆ ನಿಮ್ಮ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸಾಧನಕ್ಕೆ 10 ಕೊಡ್ತೀನಿ. ಯಾಕಂದರೆ ನನಗಿಲ್ಲಿ ಯಾವತ್ತೂ ತಪ್ಪು ಕಂಡು ಬಂದಿಲ್ಲ. ಅದನ್ನು ಯಾವತ್ತೂ ನಾನು ಇದು ತಪ್ಪು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಯಾವತ್ತು ಇಲ್ಲಿ. ಯಾಕಂದರೆ ಇಷ್ಟೊಂದು ಸಿಸ್ಟಮ್ಯಾಟಿಕ್ಕಾಗಿ ನಾನು ಹೊರಗಡೆ ಎಲ್ಲಿ ಅನುಭವಿಸಿಲ್ಲ, ಮುಂದೆ ಅನುಭವಿಸ್ತೀನಿ ಅಂತ ನನಗೆ ಡೌಟೇ ಇದೆ. ಯಾಕಂದರೆ ಇಷ್ಟೊಂದು ನಿಸ್ವಾರ್ಥದಿಂದ ಕೆಲಸ ಮಾಡೋರು ನಾನು ಎಲ್ಲಿ ನೋಡಿಲ್ಲ. ಬರೀ ದುಡ್ಡಿಗೋಸ್ಕರ ಕೆಲಸ ಮಾಡೋರನ್ನ ನಾನು ಜಾಸ್ತಿ ನೋಡಿರೋದು ಹೊರಗಡೆ ಎಲ್ಲ. ಸೊ ನಿಸ್ವಾರ್ಥದಿಂದ ಒಬ್ಬರಿಗೆ ಒಳ್ಳೇದು ಮಾಡಬೇಕು ಅಂತ ಬಯಸೋವಂಥ ಈ ಸಂಸ್ಥೆಯನ್ನು ಅದರಲ್ಲಿ ತಪ್ಪು ಹುಡ್ಕೋಂಥ ಕೆಲಸ ನಾನು ಯಾವತ್ತೂ ಮಾಡಲಿಲ್ಲ, ಮಾಡೋದು ಇಲ್ಲ. ಹೆಸರು? ನಮ್ಮ ಹೆಸರು ಮಲ್ಲಪ್ಪ ಅಂತ ಹೇಳ್ರಿ. ಅದು ನಿಮ್ಗೆ ಸಾಧನಕ್ಕೆ ಮೊದಲು ಮಗಳನ್ನು ಕಳಿಸುವಾಗ ಇಲ್ಲಿ ಅವಳು ಆಯ್ಕೆ ಆದಳು, ಎಲ್ಲ ಆದಳು, ನಿಮಗೇನಾದರೂ ಹೆದರಿಕೆ ಅನ್ನಿಸ್ತಾ? ಹಿಂಜರಿತಾ ಹೇಗೆ ಕಳಿಸೋದು, ಅಷ್ಟೊಂದು ದೂರದಲ್ಲಿ ಕಳಿಸೋದು ಹೇಗೆ, ಹೀಗೆಲ್ಲ ಅನಿಸುತ್ತಾ ನಿಮಗೆ? ದೂರು ಕಳಿಸ್ಬಾರ್ದು ಅನ್ನೋ ನಮ್ಮ ಅಭಿಪ್ರಾಯ ಇದ್ದಿಲ್ಲ ರೀ. ಒಟ್ಟು ಚೆನ್ನಾಗಿ ಅಭ್ಯಾಸ ಐತೆ ಅಂದ್ರೆ ದೂರ ಆದರೂ ಚಿಂತಿಲ್ಲ, ಒಟ್ಟು ಓದಲಿ, ಸ್ಟಡಿ ಮಾಡಬೇಕು, ಒಳ್ಳೆ ಇದು ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲಿ ಅನುಭವ ಹೇಗಿತ್ತು? ಅಂದರೆ ಸುರಕ್ಷಿತ ಇದ್ದಾಳೆ ಇಲ್ಲಿ, ನನ್ನ ಮಗಳಿಗೇನು ತೊಂದರೆ ಇಲ್ಲ ಅಂತ ನಿಮಗೆ ಅನಿಸ್ತೈತಾ? ಅಥವಾ ಅವಳು ಎಂದಾದರೂ ಇಲ್ಲ ನಾನು ಅಲ್ಲಿ ಹೋಗಲ್ಲ ಅನ್ನೋ ದೂರನ್ನು ತಂದಿದ್ದಾಳ? ಸ್ಟಾರ್ಟಿಂಗ್ ಸಮಯದಲ್ಲಿ ಅವರು ನಮ್ಮ ಜೊತೆಗೆ ಹತ್ರ ಇದ್ರಲ್ಲ, ಅಲ್ಲಿಂದ ಇಲ್ಲಿ ಬಂದು ಬಿಟ್ಟಲ್ಲಿ ಒಂದು ವಾರದೊಳಗೆ ಅಷ್ಟೇ ಸ್ವಲ್ಪ 2 ದಿನ ಬಿಟ್ಟಿರೋಕ್ಕಾಗಲ್ಲ ಅಂತಂದು 2 ದಿವಸ ಹತ್ತರು. ಹಂಗೆ ಮತ್ತು ವಾಪಸ್ ಬಂದು ನಾವು ತಿಳಿಸಿ ಹೇಳಿ, ಇಲ್ಲಮ್ಮ ಏನಾಗಲ್ಲ, ಮುಂದೆ ಒಂದು 2 ದಿವಸ ನೀವು ಇಷ್ಟು ದಿನ ಇದ್ದೀರಿ, ಬಿಟ್ಟಿರೋಕ್ಕಾಗಲ್ಲ ಅಂತ ಅಷ್ಟೇ ಅನ್ನಿಸ್ತೈತೆ. ಮುಂದೆ ಹೋದ್ಮೇಲೆ ನಿಮ್ಗೆ ಚಲೋ ಅನ್ನಿಸ್ತೈತೆ. ಹಂಗೆಲ್ಲ ಮರ್ತು ಅಭ್ಯಾಸ ಮಾಡ್ಬೇಕು. ನಾವು ಎಲ್ಲಿ ಹೋಗಲ್ಲ, ಬರ್ತೀವಿ ಹೋಗ್ತಿರ್ತೀವಿ. ನಮ್ಮ ಬಗ್ಗೆ ಭಾಳ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಓದೋದಕ್ಕೆ ಒತ್ತು ಕೊಡ್ರಿ ಅಂತಂದು ಮತ್ತೆ ಬಂದು ತಿಳಿಸಿ ಹೇಳಿಂದ ಕಂಟಿನ್ಯೂ ಮಾಡಿದ್ರಿ ಅಲ್ಲಿಂದ. ಇಲ್ಲಿ ಬಂದ ಮೇಲೆ ನಿಮ್ಮ ಮಗಳ ಒಂದು ನಡೆ ನುಡಿ ಯಾವುದ್ರಲ್ಲಾರು ಬದಲಾವಣೆ ನೋಡಿದ್ದೀರಾ ನೀವು? 100% ಬದಲಾವಣೆ ಆಗಿದ್ದಾರೆ. ಮೊದಲು ಹೇಗಿದ್ಲು, ಈಗ ಹೇಗಿದ್ದಾಳೆ? 10th ನೋಡಿದ್ವಿ ನಾವು 99% ಮಾಡಿದ್ಲು ರೀ. ಮತ್ತು ಒಳ್ಳೆ ಫಸ್ಟ್ PUCಯಲ್ಲಿ 98 ಮಾಡಿದ್ಲು. ಒಟ್ಟು ನೋಡಿದರೆ CBC ಸೈನ್ಸ್ ಟಫ್ ಅಂತ ಹೇಳಿದ್ರು. ಓದೋಕೆ ಟಫ್ ಅನ್ನಿಸ್ತೈತೆ ಅಂತ ಹೇಳಿ ಹೇಳ್ಕೊಳ್ತಿದ್ರು ನಮ್ಮ ಮುಂದೆ. ಆದ್ರೂ ಮತ್ತು ನಿಮಗೂ ಟಫ್ ಅನ್ನೋದು ಈಗ ಅಷ್ಟೇ ನಿಮ್ಗೆ ಟಫ್ ಅನ್ನಿಸ್ತೈತಮ್ಮ, ಮುಂದೆ ನಿಮ್ಗೆ ಒಳ್ಳೆಯದಾಗುತ್ತೆ. ಟಫ್ ಅಂತಂದು ಡಿಲೇ ಮಾಡಿಬಿಡ್ರಿ, ಆದಷ್ಟು ಪ್ರಯತ್ನ ಮಾಡಬೇಕು ಹೊರತು ಡಿಲೇ ಮಾಡಬೇಡ್ರಿ. ಟಫ್ ಐತೆ ನಾನು ಅಲ್ಲ ಅನ್ನೋ ನಿಮ್ಮ ಬ್ಯಾಗ್ ಬರಬಾರ್ದು ಅಂತಂದು ನಾವು ಹೇಳ್ಕೊತನೇ ಬಂದ್ವಿ. ಮತ್ತು ನಾವು ಹೇಳಿದ ರೀತಿಯಲ್ಲಿ ಅವರು ಹಂಗೆ ಕಂಟಿನ್ಯೂ ಮಾಡಿದ್ರಿ.
ಸಾಧನ ಒಳ್ಳೆ ಸಂಸ್ಕಾರ ಕೊಡುತ್ತೆ, ಎಲ್ಲ ಭಾರತೀಯ ಒಂದು ಇದನ್ನು ಕಲಿಸುತ್ತೆ, ಸಂಸ್ಕೃತಿಯನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡುತ್ತೆ ಅನ್ನೋ ಒಂದು ಅಭಿಪ್ರಾಯ ನಿಮಗೆ ಬಂದಿದೆ 2 ವರ್ಷದಲ್ಲಿ? ನಿಮ್ಮ ಏನು ಖಂಡಿತ ಬಂದಿದೆ. ಸಾಧನದ ಬಗ್ಗೆ ಏನು ಅದರಲ್ಲಿ ಒಂದು ತಪ್ಪು ಅನ್ನೋ ಭಾವನೆ ಇಲ್ಲೇ ಇಲ್ಲ. ಒಂದು ಪಾಯಿಂಟ್ ಕೂಡ ತಪ್ಪಿಲ್ಲ ಅನ್ನಿಸ್ತೈತೆ ನಮ್ಮ ಮನಸ್ಸಿಗೆ. ಅದರ ಬಗ್ಗೆ ಮಾತ್ರ ಖಚಿತವಾಗಿ ನಮ್ಮ ತಂದೆ ತಾಯಿಗಿಂತ ಜವಾಬ್ದಾರಿ ಅವ್ರಿಗೆ ಐತೆ ರೀ. ಒಂದು ಯಾರೋ ಸಂಬಂಧಿಕರು ಬಂದಾರಂದ್ರೆ ಕೂಡ ಅವ್ರಿಗೆ ಗೇಟಿನ ಒಳಗೆ ಬಿಡಿಸೋಂಗಿಲ್ಲ ಯಾರು. ತಂದೆ ತಾಯಿ ಬರ್ಬೇಕು, ಇಲ್ಲದ್ರೆ ನಮ್ಮ ಪರವಾನಿಗೆ ತೊಗೊಳ್ಳಾರ್ದ ಯಾಕೆ ಬಂದ್ರಿ ಅಂತ ಕೇಳುವಂಥ ಮಾತಾಡ್ತಾರೆ ಅವರು. ಅವ್ರ ಪರ್ಮಿಷನ್ ತೊಗೊಂಡ ಒಳಗಡೆ ಬರಬೇಕು. ಅದ್ರ ಬಗ್ಗೆ ಅಂತೂ ನಮ್ಮ ತಂದೆ ತಾಯಿಗಿಂತೂ ಹೆಚ್ಚಾಗೇ ನೋಡ್ಕೊಂಡಾರೆ ಅವರು.